ಎಲ್ಲರಿಗೂ ನಮಸ್ಕಾರ. ನಾನು ಶಿವಲೀಲಾ ಪವಾಡಿ. ಇವತ್ತು ನಾವು ಪುಣೆಯ ಪ್ರಸಿದ್ಧ ಶ್ರೀಮಂತ ದಗಡು ಶೇಟ್ ಹಲ್ವಾಯಿ ಗಣಪತಿ ದರ್ಶನಕ್ಕೆ ಹೊಂಟೇವಿ. ನಾವು ಹೋಗತ್ತಿದ್ದು ಗಣಪತಿ ಹಬ್ಬದ 7ನೇ ದಿವಸ. ಅದು ಮಾರ್ಕೆಟ್ ಮಧ್ಯದಲ್ಲಿರೋದ್ರಿಂದ ಟ್ರಾಫಿಕ್ ಭಾಳ ಇರುತ್ತೆ ಅಂತ ಹೇಳಿ ನಾವು ಮೆಟ್ರೋ ಟ್ರೈನ್ ಮೂಲಕ ಹೊಂಟೇವಿ. ಬರ್ರಿ ನೀವು ನಮ್ಮ ಜೋಡಿ ದರ್ಶನ ಮಾಡಿ ಬರೋಣಂತ. ಹಂಗೆ ಯಾರೆಲ್ಲ ಈ ವಿಡಿಯೋ ನೋಡಾತ್ರಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಾವೀಗ ರಾಮವಾಡಿ ಮೆಟ್ರೋ ಸ್ಟೇಷನಿಂದ ಮಂಡೈ ಮೆಟ್ರೋ ಸ್ಟೇಷನಿಗೆ ಟಿಕೆಟ್ ತಗೊಂಡೇವಿ. ನಾವು ಈವ್ನಿಂಗ್ 5:15 ಮನೆ ಬಿಟ್ಟಿದ್ವಿ. ಈಗ 6 ಗಂಟೆ ಆಗೈತಿ. ಸೊ ಮೆಟ್ರೋ ಸ್ಟೇಷನು ಭಾಳ ರಶ್ ಇತ್ತು. ಅಷ್ಟೇ ಅಲ್ದ ಕನ್ವೀನಿಯನ್ಸ್ಗೋಸ್ಕರ ಎಲ್ಲರೂ ಮೆಟ್ರೋ ಟ್ರೈನ್ ಪ್ರಿಫರ್ ಮಾಡ್ತಾರೆ. ಇದು ಪುಣೆ ಒಳಗೆ ನಮ್ದು 1ನೇ ವರ್ಷದ ಗಣಪತಿ ಹಬ್ಬ. ನೀವೆಲ್ಲರೂ ಕೇಳೇ ಇರ್ತೀರಿ ಮಹಾರಾಷ್ಟ್ರದಾಗ ಗಣಪತಿ ಹಬ್ಬ ಭಾಳ ಚಂದ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ. ಅದ್ರ ಜೊತೆಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ರೀಸೆಂಟ್ ಆಗಿ ಗಣಪತಿ ಹಬ್ಬವನ್ನ ತಮ್ಮ ರಾಜ್ಯದ ನಾಡ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಯಾರ. ನಾವು 6:40ಕ್ಕೆ ಮಂಡೈ ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಹೊರಗಡೆ ಬಂದ ತಕ್ಷಣ ನೋಡಿದ್ರೆ ಫುಲ್ ಜಾತ್ರೆ ವಾತಾವರಣನೇ ಇತ್ತು. ಬರ್ರಿ ಮೊದಲು ಹುತಾತ್ಮ ಬಾಬು ಗೇನು ಮಂಡಳಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಗಣಪತಿ ದರ್ಶನ ಮಾಡೋಣಂತ. ಇಲ್ಲಿ ನಂಗೆ ಭಾಳ ಖುಷಿ ಅನ್ಸಿದ್ದೇನೆಂದ್ರೆ ಇವರು ಒಂದು ಥೀಮ್ ಮಾಡಿದ್ರು. ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಪ್ಯಾಲೇಸ್ ಆಗಿತ್ತು. ನಾವು ಸಾಯಂಕಾಲ ಬಂದಿರೋದ್ರಿಂದ ಲೈಟ್ನಿಂಗ್ ಅರೇಂಜ್ಮೆಂಟ್ಸ್ ಅಂತೂ ಭಾಳ ಚಂದ ಕಾಣತಿತ್ತು. ಹಂಗೆ ಸೆಟ್ ಹೊರಗಡೆ ನಮ್ಮ ದಸರಾ ಗೊಂಬಿದ ಕತೆ 2 ಗೊಂಬಿಗಳನ್ನು ನಿಲ್ಲಿಸಿದ್ರು. ಅದಂತೂ ಇಲ್ಲಿ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಭಾಳ ರಶ್ ಇರೋದ್ರಿಂದ ನಾವು ದೂರದಿಂದನೇ ದರ್ಶನ ಮಾಡಿದ್ವಿ. ನಂತರ ನಾವು ತುಳಸಿಬಾಗ್ ಟ್ರಸ್ಟ್ ವತಿಯಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಗಣಪತಿ ದರ್ಶನಕ್ಕೆ ಬಂದೇವಿ. ಇವರು ಬೃಂದಾವನ ಥೀಮ್ ಮಾಡಿದ್ರು. ಡೆಕೋರೇಷನ್ ಅಂತೂ ಬೃಂದಾವನಕ್ಕೆ ಬಂದೇವೇನೋ ಅನ್ನೋ ಥರ ಭಾಳ ಚಂದ ಅನ್ಸಾತಿತ್ತು.
ಎರಡನೇ ಗಣಪತಿ ದರ್ಶನ ಮಾಡಿ ಲಕ್ಷ್ಮೀ ಮಾರ್ಕೆಟ್ ಒಳಗೆ ನಡ್ಕೊಂತ ಹೊಂಟಿದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು, ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಎಲ್ಲ ಐಟಮ್ಸು ಇಲ್ಲಿದ್ವು. ಶಾಪಿಂಗ್ ಅಂತಲೇ ಒಂದಿನ ಸಪ್ರೇಟಾಗಿ ಬರಬೇಕು ಅನ್ಸತ್ತಿತ್ತು. ಈಗ ನಾವು ಮೂರನೇ ಗಣಪತಿ ದರ್ಶನಕ್ಕೆ ಹೊಂಟೇವಿ. ಇದು ಲಕ್ಷ್ಮೀ ಮಾರ್ಕೆಟ್ ರೋಡ್ ಗಣಪತಿ. ಇವರು ಮುಂಬೈನ ಲಾಲ್ಬಾಗ್ ಕಾ ರಾಜ ಗಣಪತಿ ಥರಾನ ಇರೋ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. ಇದು 4ನೇ ಗಣಪತಿ. ಗುರುಜಿ ತಾಲೀಮ್ ಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿರುವಂಥ ಗಣಪತಿ. ಇವರು ಕಾಶಿ ವಿಶ್ವನಾಥ ಮಂದಿರದ ಥರಾನ ಸೆಟ್ ಹಾಕಿದ್ರು. ಹಾಗಾಗಿ ಗಂಗಾ ಆರತಿನೂ ಇಲ್ಲಿ ಮಾಡತ್ತಿದ್ರು. ಫೈನಲಿ ನಾವೀಗ ಶ್ರೀಮಂತ ದಗಡು ಶೇಠ್ ಹಲ್ವಾಯಿ ಗಣಪತಿ ದರ್ಶನಕ್ಕೆ ಹೊಂಟೇವಿ. ಇದು ಪುಣೆಯಲ್ಲಿರುವಂತಹ ಸುಪ್ರಸಿದ್ಧ ದೇವಸ್ಥಾನ. ಪ್ರತಿ ವರ್ಷ ಇಲ್ಲಿಗೆ ಬೇರೆ ಬೇರೆ ಕಡೆಗಳಿಂದ ಲಕ್ಷಾಂತರ ಭಕ್ತರು ಈ ಗಣಪತಿ ದರ್ಶನ ಮಾಡಕ್ಕೆ ಬರ್ತಾರೆ. ಈ ಟೈಮಲ್ಲಿ ಗುಡಿಯೊಳಗಿನ ಗಣಪತಿ ವಿಗ್ರಹವನ್ನ ಸಾರ್ವಜನಿಕರ ದರ್ಶನಕ್ಕಾಗಿ ಹೊರಗಡೆ ಸೆಟ್ ಹಾಕಿ ಪ್ರತಿಷ್ಠಾಪನೆ ಮಾಡಿರ್ತಾರ. ಈ ದೇವಸ್ಥಾನದ ಪೂರ್ವ ಇತಿಹಾಸ ಬಹಳ ಇಂಟ್ರೆಸ್ಟಿಂಗ್ ಐತಿ. ಅದನ್ನ ನಾನು ಇನ್ನೊಂದ್ಸಲ ಟೆಂಪಲಿಗೆ ಬಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಇಲ್ಲಿ ಈ ವರ್ಷದ ಥೀಮ್ ಏನಂದ್ರೆ ಕೇರಳ ರಾಜ್ಯದ ಅನಂತ ಪದ್ಮನಾಭ ದೇವಾಲಯ ಥರಾನ ಸೆಟ್ ಹಾಕಿದ್ರು. ನೀವಿಲ್ಲಿ ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ರಶ್ ಇತ್ತು. ಅರ್ಧ ಕಿಲೋಮೀಟರ್ ಪಾಳೆನ ಇತ್ತು. ಸಮಯದ ಅಭಾವದಿಂದ ನಾವು ಕ್ಯೂದಾಗ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ. ವಿಶೇಷ ಏನಂದ್ರೆ ದಿನದ 24 ತಾಸು ಇಲ್ಲಿ ದರ್ಶನಕ್ಕೆ ಅವಕಾಶ ಐತಿ. ಇಲ್ಲಿ ಇನ್ನೊಂದು ಏನಂದ್ರೆ ದೂರದಿಂದನ ನಾವು ದರ್ಶನ ಮಾಡಬಹುದು. ಹಂಗೆ ನಾವು ಸಹ ದೂರದಿಂದನ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ. ಜಾತ್ರೆ ಅಂದ್ರೆ ಕೇಳ್ತೀರಿ, ಮಕ್ಕಳಂತೂ ಸುಮ್ಮಿರಂಗಿಲ್ಲ. ಅವ್ರಿಗೂ ಸ್ವಲ್ಪ ಆಟ ಆಡಿಸಿ ಸ್ನ್ಯಾಕ್ಸ್ ಅದು ತಿಂದು ಹಂಗೆ ಸ್ವಲ್ಪ ಶಾಪಿಂಗು ಮಾಡಿದ್ವಿ. ಅಷ್ಟೊತ್ತಿಗಾಗಲೇ 10 ಗಂಟೆ ಆಗಿತ್ತು. ಮಾರ್ಕೆಟ್ನಲ್ಲಿ ಇನ್ನೂ ಬಹಳ ಕಡೆ ಗಣಪತಿ ಸೆಟ್ಸ್ ಇದ್ವು. ಬಟ್ ನಮಗೆ ಟೈಮ್ ಭಾಳ ಆಗಿದ್ರಿಂದ ಎಲ್ಲ ಕಡೆ ಹೋಗೋಕ್ಕಾಗಲಿಲ್ಲ. ನಾವು ವಾಪಸ್ ಮೆಟ್ರೋ ಸ್ಟೇಷನಿಗೆ ಬಂದಾಗ 10:15 ಆಗಿತ್ತು. ಈ ವಿಡಿಯೋ ಮೂಲಕ ನೀವು ನಮ್ಮ ಜೋಡಿ ದೇವ್ರ ದರ್ಶನ ಮಾಡಿದ್ರಿ ಅನ್ಕೊತೀನಿ. ಆ ಗಣೇಶನ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು.